ನೋಡಿ 3 ಚುಕ್ಕೆ 3 ಲೈನ್ ಇಟ್ಟು ಆಮೇಲೆ 2 ಚುಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಚಿಕ್ಕದಾಗಿ ಡೈಲಿ ಯೂಸ್ ಮಾಡೋವಂಥದ್ದು, ಬೇಗ ಹಾಕುವಂತಹ ರಂಗೋಲಿ ಇದು. ಈ ಥರ ಹಾಕಿ ನೆಕ್ಸ್ಟ್ 3 ಚುಕ್ಕೆ 3 ಲೈನ್ ಇಟ್ಟಿದ್ದೀನಿ. ಈ ಥರ ಹಾಕಿ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮನೆ ಮುಂದ್ಗಡೆ ಬೇಗ ಒಂದು ರಂಗೋಲಿ ಹಾಕಿಬಿಟ್ಟು ಡಿಸೈನ್ ಮಾಡಿ ಚೆನ್ನಾಗಿರುತ್ತೆ. ನೆಕ್ಸ್ಟು 4 ಚುಕ್ಕೆ ರೆಡ್ ಲೈನ್ ಇಟ್ಟಿದ್ದೀನಿ, 1 ಚುಕ್ಕೆ ಇಟ್ಟಿದ್ದೀನಿ. ಇದು ಒಂಥರ ರಂಗೋಲಿ ಚೆನ್ನಾಗಿರುತ್ತೆ. ಈ ಥರ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ರಂಗೋಲಿ 4 ಚುಕ್ಕೆ 2 ಲೈನು 2 ಚುಕ್ಕೆ ಇಟ್ಬೇಕು ಈ ಕಡೆ. ನೋಡಿ ಈ ಥರ ಡಿಸೈನ್ ಹಾಕಬೇಕು. ಹೆಣ್ಮಕ್ಳೆಲ್ಲ ಈಗೆಲ್ಲ ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಮನೆಯಲ್ಲಿ. ಅಂಥ ಟೈಮಲ್ಲಿ ಬೇಕಾದರೆ ಈ ಥರ ಚಿಕ್ಕದಾಗಿ ಮನೆ ಮುಂದ್ಗಡೆ ಬೆಳಗ್ಗೆ ಎದ್ದು ಹಾಕಿಬಿಟ್ಟು ಹೋಗ್ಬಿಡ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಹಿಂಗೆ ರಂಗೋಲಿಗೆ ಕಲರ್ ಹಾಕಿದ್ರೆ ಸೂಪರಾಗಿರುತ್ತೆ ಈ ಥರ. ನೆಕ್ಸ್ಟ್ ಈ ರೀತಿನೂ 5 ಚುಕ್ಕೆ ಇಟ್ಬಿಟ್ಟು 3 ಚುಕ್ಕೆ ಬಿಟ್ಟು 1 ಇಟ್ಟಿದ್ದೀನಿ. ಇದರಲ್ಲೂ ಕೂಡ ಈಸಿಯಾಗಿ ಹಾಕ್ಬೋದು ರಂಗೋಲಿ. ಲೀಫ್ ಎಲೆ ರಂಗೋಲಿ ಅಂತೀವಿ ಇದನ್ನು ಹಾಕಿ ಇನ್ನೂ ಡಿಸೈನ್ಸ್ ಎಲ್ಲ ಮಾಡ್ಬೋದು. ನಾನು ಜಸ್ಟ್ ಸಿಂಪಲ್ಲಾಗಿ ಚುಕ್ಕೆ ಎಲ್ಲಿ ಇಡ್ತಾ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಕ್ಕಷ್ಟೇ ಹಾಕ್ಬೋದು. ಮತ್ತು ಇದೆ ನೋಡಿ 5 ಚುಕ್ಕೆಗೆ 3 ಚುಕ್ಕೆ ಇಟ್ಟಿದ್ದೀನಿ. ಈ ಥರ ಇಟ್ಬಿಟ್ಟು ಜಸ್ಟ್ ಈ ಥರ ಹಾಕಿ ಕಲರ್ ಹಾಕ್ಬೋದು. ಮತ್ತು ಇದು ಈ ಥರ ಹಾಕಿದ್ದೀನಿ. ಇದು 6ರಿಂದ 6 ಚುಕ್ಕೆ 6 ಲೈನ್ ಇಟ್ಟಿದ್ದೀನಿ. ಇದನ್ನು ಈ ಥರ ದೀಪದ
ಕಲರ್ ಹೊಡೆದ್ರೆ ಚೆನ್ನಾಗಿರುತ್ತೆ ನೋಡಿ. 6ರಿಂದ 6 ಚುಕ್ಕೆ ಇದು. ಮತ್ತು ಇದು 4 ಚುಕ್ಕೆ 4 ಲೈನ್ ಇಟ್ಟಿದ್ದೀನಿ. ಈ ಥರ 4 ಲೈನು 4 ಚುಕ್ಕೆಲಿ ಈ ಥರ ಹಾಕ್ಬೋದು. ಈ ಥರ ಬರುತ್ತೆ. ಹೇಗಿದೆ ಇನ್ನು ಸ್ಮಾಲ್ ರಂಗೋಲೀಸು